ಟಿವಿ ಸಿಎನ್ಎಕ್ಸ್ ಒಪಿನಿಯನ್ ಪೋಲ್ ಪ್ರಕಾರ ಪುದುಚೇರಿ ಸೇರಿದ ಹಾಗೆ ದಕ್ಷಿಣ ರಾಜ್ಯಗಳ ಒಟ್ಟು 130 ಲೋಕಸಭಾ ಸ್ಥಾನಗಳಲ್ಲಿ ಪ್ರತಿಪಕ್ಷ ಐಎನ್ಡಿಐಎ ಮೈತ್ರಿಕೂಟ 60 ಸ್ಥಾನ ಹಾಗೂ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಎನ್ಡಿಎ 38 ಸ್ಥಾನಗಳನ್ನು ಗೆಲ್ಲಬಹುದು ಅಂತ ತಿಳಿಸಿದೆ. ವೈಎಸ್ಆರ್ ಕಾಂಗ್ರೆಸ್, ಟಿಡಿಪಿ, ಎಐಎಡಿಎಂಕೆ, ಬಿಆರ್ಎಸ್, ಎಐಎಂಐಎಂ ಸೇರಿದ ಹಾಗೆ ಇತರ ಪಕ್ಷಗಳು ಉಳಿದ 32 ಸ್ಥಾನಗಳನ್ನು ಗೆಲ್ಲಬಹುದು ಅಂತ ಸಮೀಕ್ಷೆ ಹೇಳಿದೆ. ಹಾಗೆ ಇನ್ನು ಯಾವ್ಯಾವ ರಾಜ್ಯದಲ್ಲಿ ಎಷ್ಟು ಸ್ಥಾನ ಗೆಲ್ಲಬಹುದು ಗೊತ್ತಾ? ಕಾಂಗ್ರೆಸ್ ಆಡಳಿತ ಇರೋ ಕರ್ನಾಟಕದಲ್ಲಿ ಒಟ್ಟು 28 ಸ್ಥಾನಗಳಿದ್ದು ಬಿಜೆಪಿಗೆ 22, ಮಿತ್ರ ಪಕ್ಷ ಜೆಡಿಎಸ್ಗೆ 2 ಹಾಗೆ ಕಾಂಗ್ರೆಸ್ 4ರಲ್ಲಿ ಗೆಲ್ಲಬಹುದು ಅಂತ ಸಮೀಕ್ಷೆ ಹೇಳಿದೆ. ಪ್ರದೇಶವಾರು ನೋಡೋದಾದರೆ ಉತ್ತರ ಕರ್ನಾಟಕದಲ್ಲಿ ಒಟ್ಟು 11 ಸ್ಥಾನಗಳಲ್ಲಿ ಎನ್ಡಿಎಗೆ 9, ಐಎನ್ಡಿಐಎ ಮೈತ್ರಿಕೂಟಕ್ಕೆ 2, ಕರಾವಳಿ ಕರ್ನಾಟಕದ ಒಟ್ಟು 3 ಸ್ಥಾನಗಳಲ್ಲಿ ಎನ್ಡಿಎಗೆ 3, ದಕ್ಷಿಣ ಕರ್ನಾಟಕದ ಒಟ್ಟು 9ರಲ್ಲಿ ಎನ್ಡಿಎಗೆ 8, ಐಎನ್ಡಿಐಎ ಮೈತ್ರಿಕೂಟಕ್ಕೆ 1, ಬೆಂಗಳೂರಿನ 5 ಸ್ಥಾನಗಳ ಪೈಕಿ ಎನ್ಡಿಎಗೆ 4, ಐಎನ್ಡಿಐಎ ಮೈತ್ರಿಕೂಟಕ್ಕೆ 1 ಸ್ಥಾನ ಸಿಗುತ್ತೆ ಅಂತ ಹೇಳಲಾಗ್ತಿದೆ. ಇನ್ನು ಡಿಎಂಕೆ ಆಡಳಿತ ಇರೋ ತಮಿಳುನಾಡಿನಲ್ಲಿ ಒಟ್ಟು 39 ಸ್ಥಾನಗಳಿದ್ದು ಐಎನ್ಡಿಐಎ ಮೈತ್ರಿಕೂಟಕ್ಕೆ 30, ಎನ್ಡಿಎಗೆ 5 ಮತ್ತು ಎಐಎಡಿಎಂಕೆಗೆ 4 ಸ್ಥಾನ ಸಿಗಬಹುದು ಅಂತ ಈ ಸಮೀಕ್ಷೆಯಲ್ಲಿ ಹೇಳಲಾಗಿದೆ. ಇನ್ನು ಪಕ್ಷವಾರು ನೋಡೋದಾದರೆ ಡಿಎಂಕೆ 20 ಸ್ಥಾನಗಳನ್ನು ಗೆಲ್ಲಬಹುದು, ಎಐಎಡಿಎಂಕೆ ಹಾಗೆ ಬಿಜೆಪಿ ತಲಾ 4 ಸ್ಥಾನ ಗೆಲ್ಲಬಹುದು, ಕಾಂಗ್ರೆಸ್ 6 ಸ್ಥಾನವನ್ನ ಗೆಲ್ಲಬಹುದು, ಪಿಎಂಕೆ 1 ಸ್ಥಾನವನ್ನ ಹಾಗೆ ಇತರರು 4 ಸ್ಥಾನವನ್ನ ಗೆಲ್ಲಬಹುದು. ಇನ್ನು ಪುದುಚೇರಿಯಲ್ಲಿ ಅಖಿಲ ಭಾರತ ಎನ್ಆರ್ ಕಾಂಗ್ರೆಸ್ ಬೆಂಬಲದೊಂದಿಗೆ ಪುದುಚೇರಿಯ ಏಕೈಕ ಲೋಕಸಭಾ ಕ್ಷೇತ್ರ ಬಿಜೆಪಿ ಪಾಲಾಗಬಹುದು ಅಂತ ಸಮೀಕ್ಷೆ ಹೇಳಿದೆ. ಇನ್ನು ಆಂಧ್ರಪ್ರದೇಶದಲ್ಲಿ ಒಟ್ಟು 25 ಸ್ಥಾನಗಳಿದ್ದು ಆಡಳಿತ ಪಕ್ಷ ವೈಎಸ್ಆರ್ಸಿಪಿ 15 ಸ್ಥಾನ, ತೆಲುಗು ದೇಶಂ ಪಕ್ಷ 10 ಸ್ಥಾನಗಳನ್ನು ಗೆಲ್ಲಬಹುದು ಅಂತ ಸಮೀಕ್ಷೆ ಹೇಳಿದೆ. ಇನ್ನು ಕಾಂಗ್ರೆಸ್ ಆಡಳಿತ ಇರೋ ತೆಲಂಗಾಣದಲ್ಲಿ ಒಟ್ಟು 17 ಸ್ಥಾನಗಳಿದ್ದು ಆಡಳಿತಾರೂಢ ಕಾಂಗ್ರೆಸ್ 9 ಸ್ಥಾನ ಗೆಲ್ಲಬಹುದು, ಬಿಜೆಪಿ 5 ಸ್ಥಾನ, ಭಾರತ್ ರಾಷ್ಟ್ರ ಸಮಿತಿ ಅಂದ್ರೆ ಬಿಆರ್ಎಸ್ 2 ಸ್ಥಾನಗಳನ್ನು ಗೆಲ್ಲಬಹುದು, ಆಸಾದುದ್ದೀನ್ ಓವೈಸಿಯ ಎಐಎಂಐಎಂ ಕೇವಲ 1 ಸ್ಥಾನವನ್ನು ಗೆಲ್ಲಬಹುದು ಅಂತ ಸಮೀಕ್ಷೆ ಹೇಳಿದೆ. ಇನ್ನು ಕೇರಳದಲ್ಲಿ ಒಟ್ಟು 20 ಸ್ಥಾನಗಳಿದ್ದು ಆಡಳಿತದಲ್ಲಿರುವ ಲೆಫ್ಟ್ ಡೆಮಾಕ್ರೆಟಿಕ್ ಫ್ರಂಟ್ 17 ಸ್ಥಾನವನ್ನು ಗೆಲ್ಲಬಹುದು ಮತ್ತು ಬಿಜೆಪಿ ಉಳಿದ 3 ಸ್ಥಾನಗಳನ್ನು ಗೆಲ್ಲಬಹುದು. ಫೆಬ್ರವರಿ 5 ಮತ್ತು 23ರ ನಡುವೆ ತಮಿಳುನಾಡು, ಆಂಧ್ರಪ್ರದೇಶ, ತೆಲಂಗಾಣ, ಕೇರಳ, ಕರ್ನಾಟಕ ಮತ್ತು ಪುದುಚೇರಿಯ ಎಲ್ಲಾ 130 ಲೋಕಸಭಾ ಕ್ಷೇತ್ರಗಳಲ್ಲಿ ಈ ಅಭಿಪ್ರಾಯ ಸಂಗ್ರಹ ನಡೆಸಿ ಈ ಸಮೀಕ್ಷೆ ಹೊರಬಿದ್ದಿದೆ.